ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿಎಂ ಡಿಕೆ ಶಿವಕುಮಾರ್ ಹೊರಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಗಳಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಇದು ಸಿದ್ದರಾಮಯ್ಯನವರ ಜೊತೆಗೆ ಕಾಣಿಸ್ಕೊಳ್ಳುವಂತ ರೀತಿ ಇದೆಯಲ್ಲ, ಅದು ಬೇರೆ ರೀತಿ. ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ ಅವರ ನಿವಾಸದ ಬಳಿ. ಯಾರಿಗೂ ಭೇಟಿ ಆಗದೆ ನೇರವಾಗಿ ಸಿಎಂ ಸಿದ್ದರಾಮಯ್ಯನವರ ನಿವಾಸದ ಕಡೆಗೆ ಡಿಕೆ ಶಿವಕುಮಾರ್ ಹೊರಟರು ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಸಿಎಂ ನಿವಾಸಕ್ಕೆ ಹೊರಟಿದ್ದಾರೆ ಡಿಕೆ ಶಿವಕುಮಾರ್. ಕೊನೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಅದರಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗ್ತಿದ್ದಾರೆ. ಅಭಿನಂದನೆ ಸಲ್ಲಿಸೋದಕ್ಕೆ ಕಾರ್ಯಕರ್ತರು, ಅಭಿಮಾನಿಗಳು ಎಲ್ಲರೂ ಕೂಡ ಜಮಾಯಿಸಿದ್ರು ಕೂಡ ಯಾರಿಗೂ ಭೇಟಿ ಆಗಿಲ್ಲ. ಅಷ್ಟು ಅವಕಾಶ ಅಂದ್ರೆ ಅಷ್ಟು ಸಮಯ ಇಲ್ಲ ಬಿಡಿ. ಯಾಕಂದ್ರೆ ಬ್ರೇಕ್ಫಾಸ್ಟ್ ಅಲ್ಲಿ ಭಾಗಿಯಾಗಬೇಕು ಅನ್ನೋ ಕಾರಣಕ್ಕೆ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದ ಕಡೆಗೆ ಡಿಕೆ ಶಿವಕುಮಾರ್ ಹೊರಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇಷ್ಟು ದಿನಗಳ ಕಾಲ ಹೋದಲ್ಲಿ ಬಂದಲ್ಲಿ ಜಸ್ಟ್ ಘೋಷಣೆಗಳಿರ್ತಾ ಇತ್ತು ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ. ಬಟ್ ಆ ಘೋಷಣೆಗಳು ನಿಜ ಆಗ್ತಾ ಇರುವಂತಹ ದಿನ. ಆ ಸಂಭ್ರಮ ಇದೆ, ಖುಷಿ ಇದೆ ಕಾರ್ಯಕರ್ತರಲ್ಲಿ. ವಿಶ್ ಮಾಡೋದಕ್ಕೆ ಬಂದ್ರು, ಬಟ್ ಯಾರಿಗೂ ಕೂಡ ಸಮಯ ಕೊಡಕ್ ಆಗದೆ ಅವರು ನೇರವಾಗಿ ಸಿದ್ದರಾಮಯ್ಯನವರ ನಿವಾಸದ ಕಡೆಗೆ ಡಿಕೆ ಶಿವಕುಮಾರ್ ಹೊರಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಡಿಕೆ ಶಿವಕುಮಾರ್ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನು ಅಂದ್ರೆ, ಸಿದ್ದರಾಮಯ್ಯನವರು ಒಬ್ಬರು ಮಾಸ್ ಲೀಡರು, ಅವ್ರನ್ನ ಒಳ್ಳೆ ರೀತಿಯಲ್ಲೇ ಎಕ್ಸಿಟ್ ಕೊಡಿಸ್ಬೇಕು. ಅವರು ಅಸಮಾಧಾನಗೊಂಡು ಎಕ್ಸಿಟ್ ಆದ್ರೆ ಅದರ ಪರಿಣಾಮ ನನಗೂ ಇರುತ್ತೆ, ಪಕ್ಷಕ್ಕೂ ಇರುತ್ತೆ, ಆಡಳಿತದ ಹಾದಿ ಸುಗಮವಾಗಿರಲ್ಲ ಅನ್ನೋ ಕಾರಣಕ್ಕೇನೆ ಇಷ್ಟು ದಿನಗಳ ಕಾಲ ಮೌನವಾಗಿ ಕೆಲಸ ಮಾಡಿಕೊಂಡು ನನ್ನ ಶ್ರಮಕ್ಕೆ ಪ್ರತಿಫಲ ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗುತ್ತೆ ಅನ್ನೋ ಕಾರಣಕ್ಕೆ ಕಾದು ಕುಳಿತಿದ್ರು ಡಿಕೆ ಶಿವಕುಮಾರ್. ಅದರಂತೆ ಅವರ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿರುವಂತಹ ದಿನ. ಡಿಕೆ ಶಿವಕುಮಾರ್ ಅವರ ಮುಖದಲ್ಲಿ ಆ ಮಂದಹಾಸ, ಅವರ ಆಟಿಟ್ಯೂಡ್ ಎಲ್ಲವೂ ಕೂಡ ಬದಲಾವಣೆ ಆಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಒಂಥರ ಪವರ್ಫುಲ್ ಲೀಡರ್ ಅಂತ ಕಾಂಗ್ರೆಸ್ ಪಾಳ್ಯದಲ್ಲಿ ಗುರುತಿಸ್ಕೊಂಡಿದ್ರು, ಟ್ರಬಲ್ ಶೂಟರ್ ಅಂತ ಗುರುತಿಸ್ಕೊಂಡಿದ್ರು. ಹಂಗೆ ಆ ಪವರ್ ಅನ್ನ ಮೇಂಟೈನ್ ಮಾಡುವಂತಹ ಆಟಿಟ್ಯೂಡ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೊರಟಿದ್ದಾರೆ. ಆ ದೃಶ್ಯಗಳನ್ನ ಕೂಡ ಗಮನಿಸಬಹುದು. ನೇರವಾಗಿ ಸಿದ್ದರಾಮಯ್ಯನವರ ನಿವಾಸದ ಕಡೆಗೆ ಡಿಕೆ ಶಿವಕುಮಾರ್ ಪ್ರಯಾಣ ಬೆಳೆಸಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ನಿವಾಸದಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಬ್ರೇಕ್ಫಾಸ್ಟ್ ನಲ್ಲಿ ಮೋಸ್ಟ್ಲಿ ಅಕ್ಕಪಕ್ಕ ಕುತ್ಕೊಂಡು ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಾರ ಗೊತ್ತಿಲ್ಲ. ಯಾಕಂದ್ರೆ ಈ ಹಿಂದೆ ಇದೇ ರೀತಿ ಆಸ್ ಇಟ್ ಈಸ್ ಇಂತ ದೃಶ್ಯಗಳು ಹೈಪ್ ಕ್ರಿಯೇಟ್ ಮಾಡಿದ್ದು ಈ ಹಿಂದೆ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳು ಸೃಷ್ಟಿಯಾದಾಗ ಅಂತಹ ಬೆಳವಣಿಗೆಗಳಾಗ್ತಾ ಇದೆ ಅಂತ ಇನ್ಸೈಡ್ ಮಾಹಿತಿಗಳು ಸಿಕ್ಕಾಗ ಇಲ್ಲ ನಾವಿಬ್ರು ಕೂಡ ಒಗ್ಗಟ್ಟಾಗಿದ್ದೀವಿ ಅಂತ ಇದೇ ರೀತಿ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ನಿವಾಸಕ್ಕೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿರುವಂತಹ ದೃಶ್ಯಗಳನ್ನ ನೋಡಿದ್ವಿ. ಒಗ್ಗಟ್ಟಾಗಿದ್ದೀವಿ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದು ನೋಡಿದ್ವಿ. ಅದಾದ ಬಳಿಕ ಈಗ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಇದೆಯಲ್ಲ, ಈಗಲೂ ಒಗ್ಗಟ್ಟಾಗಿದ್ದೀವಿ, ಆದ್ರೆ ಈ ಹಿಂದೆ ಆಗಿರುವ ಒಪ್ಪಂದದಂತೆ ಪದತ್ಯಾಗಕ್ಕೆ ನಾನು ಸಿದ್ಧರಾಗಿದ್ದೀವಿ, ಆ ಪದವಿಯನ್ನ ಸ್ವೀಕರಿಸೋದಕ್ಕೆ ಡಿಕೆ ಶಿವಕುಮಾರ್ ಸಿದ್ಧರಾಗಿದ್ದಾರೆ ಎನ್ನುವಂತ ಸಂದೇಶ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಸಿದ್ಧರಾಗಿದ್ದಾರೆ ಅಂತ, ಆ ಮಾತುಗಳನ್ನ ಕೇಳಿಸ್ಕೋದಕ್ಕೆ ಡಿಕೆ ಶಿವಕುಮಾರ್ ಸಿದ್ಧರಾಗಿದ್ದಾರೆ ಅಂತ. ಹಂಗಾಗಿ ಆ ಗಳಿಗೆ, ಆ ಸನ್ನಿವೇಶ, ಆ ಸುದ್ದಿಗೋಷ್ಠಿ ಎಲ್ಲವೂ ಕೂಡ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವತ್ತು ಇಬ್ಬರು ನಾಯಕರ ಮುಖದಲ್ಲಿ ಆ ಮಂದಹಾಸ ಇರುತ್ತಾ ಅಥವಾ ಅಸಮಾಧಾನಗಳಿರುತ್ತಾ, ಬೇಸರ ಇರುತ್ತಾ ಸಿದ್ದರಾಮಯ್ಯನವರ ಮುಖದಲ್ಲಿ ಅಂತ ಅಂದ್ರೆ, ಒಂದು ಮೂಲಗಳ ಪ್ರಕಾರ ಯಾವುದೇ ರೀತಿಯ ಅಸಮಾಧಾನ ಇಲ್ಲ, ಬಹಳ ಖುಷಿಯಾಗಿ ತಮ್ಮ ಸ್ಥಾನವನ್ನ ಬಿಟ್ಟು ಕೊಡೋದಕ್ಕೆ ಸಿದ್ದರಾಮಯ್ಯನವರು ಸಿದ್ಧರಾಗಿದ್ದಾರೆ ಅನ್ನುವಂತಹ ವಿಚಾರಗಳೇ ಗೊತ್ತಾಗ್ತಾ ಇರೋದು. ಎನಿವೆ, ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಆಗಿ ಸಿದ್ದರಾಮಯ್ಯನವರ ನಿವಾಸದ ಕಡೆಗೆ ಹೊರಟಿದ್ದಾರೆ. ಮೋಸ್ಟ್ಲಿ ಇನ್ನು ಮುಂದೆ ಅವರು ಸಿಎಂ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಕೌಂಟ್ ಮಾಡ್ತಿದ್ದಾರೆ ಅಭಿಮಾನಿಗಳು, ಗಂಟೆನೂ ಕೌಂಟ್ ಮಾಡ್ತಿದ್ದಾರೆ, ಯಾವಾಗ ಸಿಎಂ ಅಂತ ಕರಿತೀವಿ ನಾವು ಅಂತ. ಸ್ವಲ್ಪ ಹೊತ್ತು ಕಾಯ್ಬೇಕಷ್ಟೇ ಅಧಿಕೃತವಾಗಿ ಸಿಎಂ ಅಂತ ಕರೆಯೋದಕ್ಕೆ. ಸೊ ಲೈವ್ ದೃಶ್ಯಗಳು, ಎಕ್ಸ್ಕ್ಲೂಸಿವ್ ದೃಶ್ಯಗಳು ಈಗ ಗಮನಿಸ್ತಾ ಇರೋದು. ಸಿಎಂ ಸಿದ್ದರಾಮಯ್ಯನವರ ಮುಂಭಾಗ ಅವರ ನಿವಾಸದ ಬಳಿ ಡಿಕೆ ಶಿವಕುಮಾರ್ ಅವರು ಎಂಟ್ರಿ ಆಗ್ತಾ ಇರುವಂತಹ ದೃಶ್ಯ, ಅವರ ವೆಹಿಕಲ್ ಒಳಗಡೆ ಎಂಟ್ರಿ ಆಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ವೆರಿ ಇಂಟ್ರೆಸ್ಟಿಂಗ್. ಎಕ್ಸಾಕ್ಟ್ಲಿ ನಮ್ಮ ಮಾಧ್ಯಮದವರು ಅವ್ರನ್ನ ಬೆನ್ ಹತ್ಕೊಂಡು ಒಂದು ರಿಯಾಕ್ಷನ್ ಪಡ್ಕೊಳ್ಬೇಕಂದ್ರೂ ಕೂಡ ನೋ ರಿಯಾಕ್ಷನ್. ನಾನು ಹೇಳದ್ನಲ್ಲ, ಸಿದ್ದರಾಮಯ್ಯನವರು ಮಾತಾಡಿ ಯಾರು ಹೇಳಬೇಕು ಅವ್ರು ಹೇಳೋ ತನಕ ಕೂಡ ನಾನು ಮೌನವಾಗಿ ಇರ್ತೀನಿ ಅಂತ ಶಪಥ ಮಾಡಿದಂಗಿದೆ. ಪ್ರತಿಜ್ಞೆಯನ್ನ ಸ್ವೀಕರಿಸಿದ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಮೌನವಾಗಿ ಎಲ್ಲದಕ್ಕೂ ಉತ್ತರ ಕೊಡ್ತಾ ನಗುಮೊಗದೊಂದಿಗೆ ಸಿದ್ದರಾಮಯ್ಯನವರ ನಿವಾಸದ ಒಳಗಡೆ ಹೋಗಿರುವಂತಹ ದೃಶ್ಯಗಳನ್ನ ಈಗ ಗಮನಿಸ್ತಾ ಇದ್ದೀರಿ. ನಾನು ಹೇಳಿದೆ ಪರಿಸ್ಥಿತಿ ಬದಲಾಗಿರಬಹುದು, ಆದರೆ ಈ ಬಾರಿ ಪರಿಸ್ಥಿತಿ ಇದೆಯಲ್ಲ, ಡಿಕೆ ಶಿವಕುಮಾರ್ ಅವರಿಗೆ ಪೂರಕ ಆಗಿರುವಂತಹ ಪರಿಸ್ಥಿತಿ, ಅವರಿಗೆ ಗುಡ್ ನ್ಯೂಸ್ ಕೊಡ್ತಾ ಇರುವಂತಹ ವಾತಾವರಣ. ಹಂಗಾಗಿ ಆ ನಗು ಮಗುದೊಂದಿಗೆ ಸಿದ್ದರಾಮಯ್ಯನವರ ನಿವಾಸದ ಒಳಗಡೆ ಎಂಟ್ರಿ ಹಾಕಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. 2.5 ವರ್ಷ ಕಾದಿದ್ದು ಬಂತು. ಸ್ವಲ್ಪ ಮುಂದಕ್ಕೆ ಹೋದ್ರು ಪರವಾಗಿಲ್ಲ, ಸಿದ್ದರಾಮಯ್ಯನವರು ಖುಷಿಯಾಗಿ ಪದತ್ಯಾಗ ಆಗಬೇಕು ಅಂತ
ಡಿ ಕೆ ಶಿವಕುಮಾರ್ ಅವರು ಬಹಳ ಮೌನವಾಗಿ ಕಾದಿದ್ದುಂಟು. 3 ವರ್ಷ ಪೂರೈಸಿದ ಬಳಿಕ ಕೊನೆಗೂ ಅವರ ಕನಸು ನನಸಾಗ್ತಾ ಇರುವಂತಹ ದಿನ. ಆ ಸಂಭ್ರಮ ಅವರ ಆಪ್ತ ಬಳಗದಲ್ಲಿ, ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿ ಎಲ್ಲಾ ಕಡೆ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ, ದೃಶ್ಯ ನೋಡ್ತಾ ಇದ್ದೀವಿ. ಹೈ ವೋಲ್ಟೇಜ್ ಮೀಟಿಂಗ್, ಕೊನೆಯ ಮೀಟಿಂಗ್ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅವರ ಕಾವೇರಿ ನಿವಾಸದಲ್ಲಿ. ಕಾವೇರೋದಕ್ಕೆ ಕೆಲ ಕ್ಷಣಗಳು ಬಾಕಿ ಇದೆ. ಡಿ ಕೆ ಶಿವಕುಮಾರ್ ಅವರ ಬರುವಿಕೆಗಾಗಿ ಸಿದ್ದರಾಮಯ್ಯನವರು ಕಾದಿದ್ರು ಅಂತ ಅನ್ಸುತ್ತೆ. ಅವರ ಸಂಪುಟದ ಸಹೋದ್ಯೋಗಿಗಳು ಬಂದಿದ್ದಾರೆ, ಶಾಸಕರು ಬಂದಿದ್ದಾರೆ, ಆಪ್ತರು ಎಲ್ಲರೂ ಕೂಡ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಸಿದ್ದರಾಮಯ್ಯನವರು ಇದೆಲ್ಲ ಆದ ಬಳಿಕ ಸುದ್ದಿಗೋಷ್ಠಿ ನಡೆಸಿದಾಗ ಪ್ರಸ್ತಾಪ ಆಗುವಂತಹ ವಿಚಾರಗಳ ಬಗ್ಗೆ ಒಂದಷ್ಟು ಕುತೂಹಲ ಇದೆ ಸದ್ಯಕ್ಕೆ. ನಾನು ಆಗ್ಲೇ ಹೇಳ್ದಂಗೆ ಸಿದ್ದರಾಮಯ್ಯನವ್ರಿಗೆ ಬೇಸರ ಇಲ್ಲದಿದ್ರು ಕೂಡ ಅವರ ಆಪ್ತ ಬಳಗದಲ್ಲಿ ಬೇಸರ ಇದೆ. ಸ್ವಲ್ಪ ಫೋರ್ಸ್ ಮಾಡ್ತಾ ಇದ್ದಾರೆ, ಒತ್ತಡ ಹಾಕ್ತಿದ್ದಾರೆ, ದಯವಿಟ್ಟು ಬಿಟ್ಕೊಡ್ಬೇಡಿ ಅಂತ. ಯಾರು ಏನೇ ಹೇಳಿದ್ರು ಕೂಡ ಪರಿಸ್ಥಿತಿನ ಬದಲಾಯಿಸಕ್ ಆಗಲ್ಲ. ಹೈಕಮಾಂಡ್ ಹೇಳಿದ್ದೆ ಅಂತಿಮ. ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ಯೋ ಅದಕ್ಕೆ ನಾನು ಬದ್ಧ, ಇದರಲ್ಲಿ ಯಾರು ಕೂಡ ತಕರಾರು ಮಾಡಬೇಡಿ ಅಂತ ಸಿದ್ದರಾಮಯ್ಯನವರು ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಜೊತೆಗೆ ಸುರ್ಜೇವಾಲಾ ಅವ್ರ ಜೊತೆಗೆ ಕೂಡ ಆದಾಗ್ಲೂ ಕೂಡ ಅವ್ರ ಮಾತುಕತೆ ಇಲ್ಲ, ನಾನು ರಾಜೀನಾಮೆ ಕೊಡೋದಕ್ಕೆ ಸಿದ್ಧನಾಗಿದ್ದೀನಿ ಅಂತ. ಇನ್ಫ್ಯಾಕ್ಟ್ ಒಂದು ಇನ್ಸೈಡ್ ಮಾಹಿತಿ ನಿಮ್ಮ ಮುಂದೆ ಇಡೋದು ಅಂತ ಅಂದ್ರೆ, ಮೊನ್ನೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ 1-to-1 ಮೀಟಿಂಗ್ ಗಳೆಲ್ಲ ಆದಾಗ ನೇರವಾಗಿ ರಾಜೀನಾಮೆ ಕೊಟ್ಬಿಡಿ ಅಂತ ಪ್ರಸ್ತಾಪ ಆಗ್ಲಿಲ್ವಂತೆ. ಬದಲಾಗಿ ರಾಜ್ಯಸಭೆಗೆ ನಾಮಿನೇಷನ್ ಫೈಲ್ ಮಾಡಿ ನೀವು ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಸಿದ್ದರಾಮಯ್ಯನವರ ಮುಂದೆ ರಾಹುಲ್ ಗಾಂಧಿ ಅವರು ಅಂತ. ಸೊ ಅಲ್ಲಿಗೆ ಮತ್ತೊಂದು 20 ದಿವಸ ನಿಮ್ಗೆ ಟೈಮ್ ಸಿಗುತ್ತೆ, ಆದ್ರೆ ಅಧಿಕೃತವಾಗಿ ಸಿಎಂ ಸ್ಥಾನದಿಂದ ಕೆಳಗಿಳಿರಿ ಅನ್ನುವಂತಹ ವಿಚಾರವನ್ನ ಈ ಮೂಲಕ ತಲುಪಿಸಿದ್ರು ಅಂತ. ಬಟ್ ಯಾವುದೇ ಕಾರಣಕ್ಕೂ ನಾನು ರಾಷ್ಟ್ರ ರಾಜಕಾರಣದಲ್ಲಿ ಆಕ್ಟಿವ್ ಆಗೋದಕ್ಕೆ ಇಷ್ಟಪಡಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಬಂದಿದ್ದಾರೆ. ಹಾಗಾಗಿ ಈಗ ಅಧಿಕೃತವಾಗಿ ಸಿಎಂ ಸ್ಥಾನ ಬಿಟ್ಕೊಡೋದಕ್ಕೆ ನಾನು ಸಿದ್ಧ, ರಾಜೀನಾಮೆ ಕೊಡೋದಕ್ಕೆ ಸಿದ್ಧ, ಮುಂದಿನ ತೀರ್ಮಾನಗಳನ್ನ ತಿಳಿಸ್ತೀನಿ ಅನ್ನೋ ರೀತಿಯಲ್ಲೇ ಸಿದ್ದರಾಮಯ್ಯನವರು ಇದ್ದಾರೆ. ಹಾಗಂತ ರೆಬಲ್ ಆಗಿ ಇನ್ನೇನೋ ಮಾಡ್ತಾರೆ ಅಂತ ಅಲ್ಲ, ಬದಲಾಗಿ ತಮ್ಮನ್ನ ನಂಬ್ಕೊಂಡಂತಹ ಆಪ್ತರಿಗೆ ಸ್ಥಾನಮಾನ ಕಲ್ಪಿಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೋರ್ಸ್ ಮಾಡೋ ಸಾಧ್ಯತೆಗಳಿದೆ. ಷರತ್ತುಗಳನ್ನು ಆಲ್ರೆಡಿ ಇಟ್ಟಿದ್ದಾರೆ, ಅದನ್ನ ಪೂರೈಸೋದಕ್ಕೆ ಸ್ವಲ್ಪ ಒತ್ತಡ ಹಾಕುವ ಸಾಧ್ಯತೆಗಳಿದೆ ಅಂತ.